ತಮಗೆಲ್ಲರಿಗೂ ಅಂತರ್ಮುಖ ಪುರುಷಾರ್ಥ ತರಗತಿಗೆ ಸ್ವಾಗತ. ಮಂಗಲಾಚರಣೆ. ಆತ್ಮ ಸ್ವರೂಪವ ತಿಳಿಯದೇನಾ, ಪಡೆದೆನು ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು, ಸಿರಿಸದ ಗುರು ಭಗವಂತರು. ಶಾಂತಿಯಿಂದ ಕೂತ್ಕೊಳ್ಳಿ, ಯಾವ ವಿಚಾರ ಚಿಂತೆ ಇಲ್ಲ. ನೋಡಿ, ಜಡ ಶರೀರದಲ್ಲಿ ನಿಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗೆ ಇದೆ ನೋಡಿ. ಮೇಲಿಂದ ಕೆಳಗೆ, ಬಲದಿಂದ ಎಡ, ಎಡದಿಂದ ಬಲ, ಹೃದಯದಿಂದ ಹಿಂದೆ ಬೆನ್ನಿನವರೆಗೆ ನಿಮ್ಮ ನಾನು ಎಂಬ ಅಸ್ತಿತ್ವದ, ನಾನು ಎಂಬ ಅನುಭವ, ಫೀಲಿಂಗ್, ಅದರ ಉದ್ದ ಅಗಲ ದಪ್ಪ ಅಳತೆಯನ್ನ ಅನುಭವಿಸಿ ನಾನು ಎಂಬ ಅನುಭವ ಮಾಡಿ. ಜಡ ಶರೀರದೊಳಗೆ ನಾನು ಎಂಬ ಅನುಭವ ಆಗ್ತಾ ಇದೆ ನೋಡಿ. ನಿಗೋಧದಿಂದ ಹಿಡ್ಕೊಂಡು ಸಿದ್ಧರವರೆಗೆ ಅವರವರ ಆತ್ಮ ಪ್ರದೇಶಗಳು ನಾನು ಎಂಬ ಅನುಭವ, ಸಂವೇದನೆ, ವೇದನೆ ರೂಪದಲ್ಲಿ ಅನುಭವ ಆಗ್ತಾ ಇದೆ. ನಾನೆಂಬ ಅರಿವು, ನಾನೆಂಬ ಅನುಭವ, ಅಸ್ತಿತ್ವ. ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ಕೊನೆಯವರೆಗೆ ಕಣ್ ತೆಗಿಬಾರ್ದು. ಚಾಪೆ ಮೇಲೆ ಕುತ್ಕೊಳ್ಳಿ, ಸುಖಾಸನದಲ್ಲಿ ಕುತ್ಕೊಳ್ಳಿ. ಚೇರ್ ಮೇಲೆ ಕುತ್ಕೊಂಡ್ ಬೇಕಾದ್ರೆ ಮಾಡೋರು ಮಾಡಿ, ಮಲ್ಕೊಂಡ್ ಅಭ್ಯಾಸ ಮಾಡೋರು ಬೇಕಾದ್ರೆ ಮಲ್ಕೊಂಡ್ ಅಭ್ಯಾಸ ಮಾಡಿ. ನಿದ್ರೆ ಮಾಡಬೇಡಿ ಅಷ್ಟೇ. ಕೆಲವರಿಗೆ ಆಲಸ್ಯವಿದ್ದರೆ ನಿಂತ್ಕೊಂಡು ಮಾಡಿ. ತಮಗೆ ಹೇಗೆ ಬೇಕಾಗ ಅನುಕೂಲವಾದಂತೆ ಮಾಡಿ. ಶಾಂತಿ ನೋಡಿ. ನಿಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗೆ ಅನುಭವ ಆಗ್ತಾ ಇದೆ ನೋಡಿ. ಪಾದದಿಂದ ನೆತ್ತಿವರೆಗೆ. ಜಡ ಶರೀರದೊಳಗೆ ನಾನು ಎಂಬ ಅನುಭವ ಆಗ್ತದೆ, ಆದ್ರೆ ಅದು ಕನ್ನಡಿಯಲ್ಲಿ ಕಾಣಿಸಲ್ಲ, ಕಣ್ಣಿಂದ ಕಾಣಿಸಲ್ಲ, ಮೂಗಿನಿಂದ ಸ್ಮೆಲ್ ಬರಲ್ಲ. ಆ ನಾನು ಎಂಬ ಅನುಭವದ ರುಚಿ ನಾಲಿಗೆಯಿಂದ ಗೊತ್ತಾಗಲ್ಲ. ನಾನು ಎಂಬ ಅನುಭವ ರುಚಿ ನಾಲಿಗೆಯಿಂದ ಗೊತ್ತಾಗಲ್ಲ. ನಾನು ಎಂಬ ಅನುಭವ ಸುಗಂಧ, ದುರ್ಗಂಧ ಇಲ್ಲ, ಅದಕ್ಕೆ ಯಾವ ವಾಸನೆಯೂ ಇಲ್ಲ. ನಾನು ಎಂಬ ಅನುಭವ ಕಿವಿಯಿಂದ ಕೇಳಿಸಲ್ಲ. ನಾನು ಎಂಬ ಅನುಭವ ವೇದನೆ, ಫೀಲಿಂಗು, ಸ್ಪರ್ಶ ಮಾಡಕ್ಕೆ ಆಗಲ್ಲ ಕೈಯಿಂದ. ಈ ರೀತಿ 5 ಇಂದ್ರಿಯಗಳಿಂದ ಅಗೋಚರವಾದ ನಾನು ಎಂಬ ಅನುಭವ ಅದು ನಿಶ್ಚಿತವಾಗಿಯೂ ಆತ್ಮನೇ, ಶರೀರದ್ದಲ್ಲ. ಶರೀರದಲ್ಲಾಗ್ತಕ್ಕಂಥ ಸಂವೇದನ ಮಾತ್ರಗಳು ಎಲ್ಲ ಸಂವೇದನೆಗಳು, ಅದು ಶೀತ, ಉಷ್ಣ, ಬಿಸಿ ಅಥವಾ ಸುಖ, ದುಃಖ, ಯಾವುದೇ ಸಂವೇದನವಿರಲಿ, ಅದು ನನ್ನ ಆತ್ಮ ಪ್ರದೇಶದಲ್ಲಿ ಆಗ್ತಕ್ಕಂಥದ್ದು. ಅದು ನಾನೇ. ಆದರೆ ಸುಖ, ದುಃಖ, ಬಿಸಿ, ತಂಪು ಅವು ಯಾವುದನ್ನು ಹೈಲೈಟ್ ಮಾಡಲಾರ್ದೆ ಅದರಲ್ಲಿ ಅವುಗಳ ಮಧ್ಯದಲ್ಲಿಯೇ ನಾನು ಎಂಬ ಒಂದು ಅಸ್ತಿತ್ವನೂ ಕೂಡ ಅಲ್ಲಿ ಇದೆ. ಆ ಅಸ್ತಿತ್ವದ ಮೇಲೆ ಮನಸ್ಸಿಡಬೇಕು. ಆ ನಾನು ಎಂಬ ಅನುಭವದ ಮೇಲೆ ಮನಸ್ಸಿಡಬೇಕು. ಅಲ್ಲಿ ಸುಖ, ದುಃಖ, ಶೀತ, ಉಷ್ಣ ಅವುಗಳ ಮೇಲೆ ರಾಗದ್ವೇಷ ಮಾಡಬಾರದು. ಅದಕ್ಕೆ ದ್ರವ್ಯ ಸಂಗ್ರಹದಲ್ಲಿ ಹೇಳಿದ್ದಾರೆ, ಮಾ ಚಿಟ್ಟಃ ಮಾ ಜಂಪಃ ಇಟ್ಟ ನಿಟ್ಟ ಅತ್ತೇಸು. ಇಷ್ಟ ಅನಿಷ್ಟ ಪದಾರ್ಥಗಳಲ್ಲಿ ರಾಗದ್ವೇಷ ಮಾಡಬಾರ್ದು. ಶಾಂತಿ ಅನುಭವ ಮಾಡಿ. ಕೊನೆವರೆಗೆ ಕಣ್ ತೆಗಿಬೇಡಿ. ಆನಂದ ಅನುಭವವನ್ನು ಮಾಡಿ. ನಾನು ಎಂಬ ತಕ್ಷಣವೇ ನಾನು ಎಂಬ
ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ನಾನು ಅಂತ ಅಂದ ತಕ್ಷಣವೇ, ನನ್ನ ಆತ್ಮ ಪ್ರದೇಶ ಅಂದ ತಕ್ಷಣವೇ, ನಮ್ಮ ಅನುಭವವನ್ನ ನಾವು ಸ್ಪರ್ಶ ಮಾಡಿದ ತಕ್ಷಣವೇ, ನಮಗೆ ನಾನು ಎಂಬ ಅನುಭವ ಮಾಡಿದ ತಕ್ಷಣವೇ ಆನಂದ 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 ತರಂಗಗಳು ಏಳಲಿಕ್ಕೆ ಪ್ರಾರಂಭ ಆಗ್ತವೆ. ಆ ತರಂಗಗಳಲ್ಲಿ ನೀವು ಮುಳುಗಬೇಕು. ನಾನೆಂಬ ಅನುಭವದಲ್ಲಿ ಮುಳುಗಿ ಅಲ್ಲಿ ಮನಸ್ಸನ್ನಿಡಬೇಕು. ಇಲ್ಲಿ ನಾನು ನನ್ನದು, ಸಂವೇದನ ನಾನು, ಸಂವೇದನ ನನ್ನದು. ಆತ್ಮ ಪ್ರದೇಶ ಅಂಗುಷ್ಟು ಮೊದಲಾಗಿ ನತ್ತೆವರೆಗಂ. ಏನದ್ರ ಭಾವ? ಅಂಗುಷ್ಟ ಯಾಕೆ ಅಲ್ಲಿ ಶರೀರವನ್ನು ಹೇಳಿದ್ರು? ಮಹಾಕವಿ ರತ್ನಾಕರ್ ಕವಿ ವರ್ಣಿ ಸಮ್ಯಕ್ ದೃಷ್ಟಿ ಧರ್ಮಾತ್ಮರು ಅವ್ರು ಹೇಳ್ತಾರೆ, ಅಂಗುಷ್ಟು ಮೊದಲಾಗಿ ಮೈಯೆಲ್ಲ ಬಲು ಸುಖ ಶಕ್ತಿ, ಮೈಯೆಲ್ಲ ಕಣ್ಣು, ಮೈಯೆಲ್ಲ ಸುಖ ಅಂತ ಹೇಳ್ತಾರೆ. ಏನದ್ರ ಭಾವ? ಏನದ್ರ ಅನುಭವ? ನೋಡಿ, ಅದರ ಅನುಭವ ನಿಮಗೀಗ ಆಗ್ತಾ ಇದೆ ನೋಡಿ. ಆ ಮಾತಿನ ಅರ್ಥ, ಆತ್ಮ ಜ್ಞಾನ ಸ್ವರೂಪ, ಜ್ಞಾಯಕ ಸ್ವರೂಪನಾಗಿದ್ದಾನೆ, ಜ್ಞಾತ ದೃಷ್ಟ ಅಂತ ಹೇಳಿದರೆ ಏನದರ ಅರ್ಥ? ಅದರ ಅರ್ಥ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಅದೇ ಅದು ಶಾಸ್ತ್ರೀಯ ಶಬ್ದಗಳಲ್ಲಿ ಅನೇಕ ಶಬ್ದಗಳಲ್ಲಿ ಹೇಳ್ತಾರೆ. ಆದರೆ ನಮ್ಮ ಲೋಕರೂಢಿ ಶಬ್ದದಲ್ಲಿ ಒಂದೇ, ನಮ್ಮ ವ್ಯವಹಾರ ಶಬ್ದದಲ್ಲಿ ಒಂದೇ. ಏನು? ನಾನು ಎಂಬ ಅನುಭವ, ಫೀಲಿಂಗು. ಹಿಂದಿಯಲ್ಲಿ ಹೇಳಿದರೆ ಮೇಕ ಐಸಾಸ್ ಮೈಸೂಸ್, ಮೈ ಪನೇಕ ಐಸಾಸ್ ಮೈಸೂಸ್. ಇಂಗ್ಲಿಷಲ್ಲಿ ಐ ಆಮ್ ಫೀಲಿಂಗ್. ಕನ್ನಡದಲ್ಲಿ ನಾನು ಎಂಬ ವೇದನೆ ಅನುಭವ, ಅರಿವು, ನಾನೆಂಬ ಅರಿವು. ಪಾದದಿಂದ ನೆತ್ತಿವರೆಗೆ ನಾನೆಂಬ ಅರಿವು ಆಗ್ತಾ ಇದೆ ನೋಡಿ. ಶಾಸ್ತ್ರಗಳಲ್ಲಿ ಶಬ್ದಗಳ ಮಾತ್ರ ಇರ್ತದೆ, ಅರ್ಥ ಮತ್ತು ಭಾವ ವ್ಯಕ್ತಿಯಲ್ಲಿರ್ತದೆ. ಅದನ್ನ ಅನುಭವಿ ಧ್ಯಾನ ಗುರುಗಳಿಂದ ತಿಳಿಯಬೇಕು. ಧ್ಯಾನ ಗುರುಗಳು ಆ ಅನುಭವ, ಆ ಶಬ್ದದ ಅನುಭವವನ್ನ ಮಾಡಿಸಬಲ್ಲರು ಮತ್ತು ಮಾಡಬಲ್ಲರು. ಅದಕ್ಕೆ ಧ್ಯಾನ ಗುರುಗಳ ಸಾನ್ನಿಧ್ಯ ಹುಡುಕಬೇಕು. ಅಂತರ್ಮುಖ ಧ್ಯಾನಾಭ್ಯಾಸ ಮಾಡತಕ್ಕಂತ ವ್ಯಕ್ತಿಯನ್ನ ಹುಡುಕಬೇಕು. ಅಥವಾ ನಾವೇ ಅಂತರ್ಮುಖರಾಗಿ ಧ್ಯಾನ ಗುರುಗಳಾಗಬೇಕು. ನಮ್ಮ ಗುರು ನಾವೇ, ನಮ್ಮ ದೇವ ನಾವೇ, ನಮ್ಮ ಶಾಸ್ತ್ರ ನಾವೇ. ನಿಜಕ್ಕೂ ಶುದ್ಧಾತ್ಮನೇ ದೇವಶಾಸ್ತ್ರ ಗುರು, ನಿಶ್ಚಯ ದೇವಶಾಸ್ತ್ರ ಗುರು ಶುದ್ಧಾತ್ಮನೇ. ನೋಡಿ, ನಿಮ್ಮ ನೆತ್ತಿ ಎಲ್ಲಿದೆ ನೋಡಿ. ನಿಮ್ಮ ನೆತ್ತಿ, ತಲೆಯ ಮೇಲ್ಭಾಗ, ನೆತ್ತಿಯ ಮೇಲೆ ಕೈ ಇಟ್ಟು ಅಥವಾ ಸ್ಪರ್ಶ ಮಾಡ್ತಾ, ಮಾಲಿಶ್ ಮಾಡ್ತಾ, ನಿಮ್ಮ ನೆತ್ತಿಯ ಮೇಲ್ಭಾಗದ ತಲೆಯ ಮೇಲೆ, ನೆತ್ತಿಯ ಮೇಲೆ ಮನಸ್ಸಿಡಿ. ಆನಂದ ಆನಂದ ಅನುಭವ ಮಾಡಿ. ನಿಮ್ಮ ನೆತ್ತಿಯಲ್ಲಿಯೂ ನಿಮ್ಮ ಅಸ್ತಿತ್ವ ಇದೆ ನೋಡಿ. ಅದು ಚೈತನ್ಯ ನೆತ್ತಿ. ಅನುಭವ ರೂಪದ ತಲೆಯ ಮೇಲ್ಭಾಗ ನೆತ್ತಿ, ಅದು ಚೈತನ್ಯ ನೆತ್ತಿ. ರಕ್ತ ಮೂಳೆ ಮಾಂಸದಿಂದ ಮಾಡತಕ್ಕಂತ ನೆತ್ತಿ, ಅದು ನಾನಲ್ಲ, ನನ್ನದಲ್ಲ. ಇಲ್ಲಿ ಎರಡು ಶರೀರಗಳಿವೆ ನಮಗೆ, ನಿಮಗೆ. ಕಣ್ಣಿಗೆ ಗೊತ್ತಾಗ್ತಾ ಇರತಕ್ಕಂತ ಎರಡು ಶರೀರಗಳು. ಒಂದು ಕಣ್ಣಿನಿಂದ ಗೊತ್ತಾಗತ್ತೆ, ಒಂದು ಮನಸ್ಸಿನಿಂದ ಗೊತ್ತಾಗತ್ತೆ. ಮನಸ್ಸಿನಿಂದ ಗೊತ್ತಾಗುವುದು ನಾನೆಂಬ ಅರಿವು. ಅದು ಕಣ್ಣಿಗೆ ಕಾಣಿಸುವುದಿಲ್ಲ, ಇಂದ್ರಿಯಗಳಿಗೆ ಗೊತ್ತಾಗಲ್ಲ. ಆದರೆ ಕಣ್ಣಿಗೆ ಕಾಣುವ ಕಣ್ಣಿಗೆ ಕಾಣುವ ಶರೀರ ಅದು ಜಡ, ರಕ್ತ ಮೂಳೆ ಮಾಂಸದಿಂದ ಮಾಡಿದ್ದು. ಅದು ನಾನಲ್ಲ, ನನ್ನದಲ್ಲ. ಈ ರೀತಿ ಭೇದ ವಿಜ್ಞಾನ ಮಾಡ್ಕೋಬೇಕು. ಇದರಿಂದಲೇ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗತ್ತೆ ನಮಗೆ. ಇದು ಮೋಕ್ಷ ಮಾರ್ಗದ ಬೀಜ, ಮೂಲ, ಆಧಾರ. ಭೇದ ವಿಜ್ಞಾನ ಮಾಡ್ಕೋಬೇಕು. ಇಷ್ಟೇ ಭೇದ ವಿಜ್ಞಾನ. ಜೀವ್ ಜುದಾ, ಪುದ್ಗಲ್ ಜುದಾ, ಯಹಿ ತತ್ವಕೋಶಾರ್. ಜೀವ ಭಿನ್ನ, ಆತ್ಮ ಭಿನ್ನ, ಶರೀರ ಭಿನ್ನ. ಜೀವ ಭಿನ್ನ, ಶರೀರ ಭಿನ್ನ. ಇದೇ ಭೇದ ವಿಜ್ಞಾನ. ಅಂದರೆ
ಕಣ್ಣಿಗೆ ಕಾಣುವುದು ಶರೀರ. ಈ ಶರೀರದೊಳಗೊಂದು ನಾನು ಎಂಬ ಅನುಭವ, ಅದು ಚೈತನ್ಯ ಶರೀರ, ಜ್ಞಾನ ಶರೀರ. ಆತ್ಮ ಜ್ಞಾನ ಶರೀರಿಯಾಗಿದ್ದಾನೆ. ಸಿದ್ಧರು ಜ್ಞಾನ ಶರೀರಿಗಳಾಗಿದ್ದಾರೆ. ಆತ್ಮ ಮತ್ತು ಸಿದ್ಧರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆತ್ಮ ಅರಹಂತ ಸ್ವರೂಪ ಅಲ್ಲ, ಆತ್ಮ ಸಿದ್ಧ ಸ್ವರೂಪ. ಸಿದ್ಧ ಸಮಾನ ಸದಾ ಪದ ಮೇರೋ ಸೋ ಅಹಂ. ಹೇ ಸಿದ್ಧ ಪರಮೇಷ್ಠಿ, ತಾವು ಶರೀರ ರಹಿತರಾಗಿದ್ದೀರಿ, ಜ್ಞಾನ ಶರೀರಿಯಾಗಿದ್ದೀರಿ. ನಾನು ಕೂಡ ಸಂಸಾರದಲ್ಲಿ ಹೊರಗಡೆ ಕಾಣುವ ಶರೀರ ಸ್ವರೂಪನಲ್ಲ, ಆದರೆ ಆ ಜಡ ಶರೀರದೊಳಗೆ ನಾನೆಂಬ ಅನುಭವ ಇದೆ ನೋಡಿ, ಅದು ಆತ್ಮ. ನೋಡಿ, ನಿಮ್ಮ ಹಣೆಯ ಉದ್ದಾಗಲ ದಪ್ಪ, ಹಣೆ ಮೇಲೆ ಹಸ್ತವನ್ನಿಟ್ಟು ಅಥವಾ ಸ್ಪರ್ಶ ಮಾಡ್ತಾ ಹಣೆಯ ಮೇಲೆ ಮನಸ್ಸಿಡಿ. ಕತ್ಲೆ ಬೆಳಕನ್ನ ನೋಡಬೇಡಿ. ಆನಂದ ಆನಂದ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ನಿಮ್ಮ ಮುಖ ಕಮಲ, ನಿಮ್ಮ ಮುಖಮಂಡಲ, ನಿಮ್ಮ ಮುಖದ ಉದ್ದ ಅಗಲ ದಪ್ಪ ಗೋಳಾಯಿ ಅನುಭವ ಮಾಡಿ. ನಿಮ್ಮ ಮುಖದ ಮೇಲೆ ನಾನು ಎಂಬ ಅನುಭವ ಇದೆ ನೋಡಿ. ಮುಖದ ಮೇಲೆ ಗೊತ್ತಾಗದಿದ್ರೆ, ಮನಸ್ಸು ಏಕಾಗ್ರವಾಗದಿದ್ರೆ ಮುಖ ತುಂಬಾ ಮುಖದ ಮೇಲೆ ಕೈ ಆಡಿಸಿ. ಕಣ್ಣು ಹುಬ್ಬುಗಳು, ಹಣೆ, ಕೆನ್ನೆಗಳು, ಮೂಗು, ಕಿವಿಗಳು, ಬಾಯಿ, ತುಟಿಗಳು, ಮುಖ ಮೇಲೆ ಕೈ ಆಡಿಸಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಾನು ಎಂಬ ಸಂವೇದನ ಮಾತ್ರ. ಏಕೋ ಅಹಂ ಜಗತ್ ಶೂನ್ಯಂ. ನಾನು ನನ್ನ ಅನುಭವ ಮಾಡುವಾಗ ಯಾವ ಜಗತ್ತು ನನಗೆ ಗೊತ್ತಾಗಲ್ಲ, ಜಗತ್ತವೇ ಇಲ್ಲ, ನಾನೊಬ್ಬನೇ. ಸಿದ್ಧ ಪರಮೇಷ್ಠಿ ಮೋಕ್ಷದಲ್ಲಿ ಅವರೊಬ್ಬರೇ, ಅವರಲ್ಲಿ ಅವರು, ಅವರಿಗಾಗಿ, ಅವರಿಂದ ಅವರಿಗೆ. ಅಲ್ಲಿನ್ನೇನು ಯಾವ ಸಂಬಂಧವೂ ಇಲ್ಲ. ನಾಸ್ತಿ ಸರ್ವೋಪಿ ಸಂಬಂಧ. ಯಾರನ್ನ ನೋಡುವುದಿಲ್ಲ, ಯಾರಿಗೂ ಕಾಣುವುದಿಲ್ಲ. ಇದು ಸುಖಿಯಾಗುವ ಉಪಾಯ. ನೀವು ಸುಖಿಯಾಗಬೇಕಾದ್ರೆ ಒಂದೇ ಒಂದು ಉಪಾಯ, ಯಾರಿಗೂ ಕಾಣಬಾರ್ದು, ಯಾರನ್ನು ನೋಡಬಾರ್ದು. ಯಾರಿಗಾದ್ರೂ ನಾವು ಕಂಡ್ರೆ ವ್ಯವಹಾರ ಮಾಡಕ್ ಬರ್ತಾರೆ. ನಾವ್ಯಾರನ್ನಾದ್ರೂ ನೋಡಿದರೆ ರಾಗದ್ವೇಷ ಪ್ರಾರಂಭ ಆಗತ್ತೆ. ಹಾಗಾಗಿ ನನ್ನ ಆತ್ಮ ಪ್ರದೇಶ ಅಸ್ತಿತ್ವದಲ್ಲಿ ಮನಸ್ಸಿಟ್ರೆ ಯಾರಿಗೂ ಕಾಣಲ್ಲ, ಯಾರಿಗೂ ನೋಡಲ್ಲ. ಮನೆಯಲ್ಲೇ ಮುನಿಗಳಾಗುವ ಅಭ್ಯಾಸ ಮಾಡಬೇಕು. ನಾವು ಮುನಿಯಾಗಲಾಗದಿದ್ರೆ ಏನ್ ತೊಂದರೆ ಇಲ್ಲ, ಶಕ್ತಿ ಇಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೆ ಭಾವನೆ ಆದ್ರೂ ಮಾಡಬೇಕು. ಭಾವನೆ ಮಾಡೋದ್ರಿಂದ ಭವನ ತಯಾರಾಗತ್ತೆ. ಮನೆಯೊಳಗೆ ನಮ್ಮ ರೂಮ್ ಒಳಗೆ ಮುನಿಯ ತರಹ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಬೇಕು. ಅದನ್ನು ಮಾಡ್ತಾ ಮಾಡ್ತಾ ಹೋಗಬೇಕು ಈ ಜನ್ಮದಲ್ಲಿ.
ಮುಂದಿನ ಜನ್ಮಗಳಲ್ಲಿ ನಿಶ್ಚಿತವಾಗಿ ಮುನಿಯಾಗಿ ಮುಕ್ತಿಗೆ ಹೋಗ್ತಾರೆ. ಸುದರ್ಶನ್ ಸೇಠ್ ಸ್ಮಶಾನದಲ್ಲಿ ನಗ್ನ ಧ್ಯಾನ ಮಾಡ್ತಿದ್ದ. ಪ್ರತಿ ಅಮಾವಾಸ್ಯೆ ನಾವು ಮನೆಯೊಳಗೆ ದಿನಾಲು ಮುನಿಯಂತೆ ಬಾಗಿಲು ಹಾಕೊಂಡು ಧ್ಯಾನಾಭ್ಯಾಸ ಮಾಡೋಣ. ಮನಸ್ಸಿನಿಂದ ನಿರ್ವಸ್ತ್ರರಾಗಿ ಧ್ಯಾನ ಮಾಡೋಣ. ನಿರ್ಮೋಹಿಯಾಗಿ ಧ್ಯಾನ ಮಾಡೋಣ. ನಿಷ್ಕಷಾಯಿಯಾಗಿ ಧ್ಯಾನ ಮಾಡೋಣ. ಶರೀರ ರಹಿತರನ್ನಾಗಿ ತಿಳ್ಕೊಂಡು ಧ್ಯಾನ ಮಾಡೋಣ. ನಿಮ್ಮ ಕಂಠಕಮಲ ನೋಡಿ, ಎಲ್ಲಿದೆ ನಿಮ್ಮ ಕಂಠ? ಗಂಟಲನ್ನ ಸ್ವಲ್ಪ ಸ್ಪರ್ಶ ಮಾಡ್ತಾ ಬೆರಳುಗಳಿಂದ ಕಂಠದ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಚಿಂತೆ ಇಲ್ಲ. ನಿಮ್ಮ ಹೃದಯ ಕಮಲ, ನಿಮ್ಮ ವಕ್ಷಸ್ಥಳದ ಉದ್ದ ಅಗಲ ದಪ್ಪ, ಅದರ ಮಧ್ಯದಲ್ಲಿ ಹೃದಯ ಕಮಲ, ಭಗವಂತರ ಬಸದಿಯಲ್ಲಿ ಭಗವಂತರ ಮೂರ್ತಿಯ ಎದೆಯ ಮೇಲೆ ನೀವು ನೋಡಿರಬಹುದು, ಅಲ್ಲೊಂದು ಅಷ್ಟಕಮಲದಳ ಚಿಹ್ನೆ ಇರುತ್ತೆ. ಆ ಅಷ್ಟಕಮಲದಳ ಚಿಹ್ನೆ ಇದೆ ನೋಡಿ, ಆ ಸ್ಪಾಟ್, ಆ ಸ್ಥಾನದಲ್ಲಿ ಮನಸ್ಸನ್ನಿಡಿ. ನಿಮ್ಮ ಹೃದಯ ಮಧ್ಯದಲ್ಲಿ ಅಂದ್ರೆ ಹೃದಯ ಕಮಲ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೃದಯ ಕಮಲ ಅಂತ ಹೇಳಿದ್ದಾರೆ, ಧ್ಯಾನ ಗ್ರಂಥಗಳಲ್ಲಿ. ಹೃದಯ ಕಮಲದಲ್ಲಿ, ಕಂಠ ಕಮಲದಲ್ಲಿ, ನಾಭಿ ಕಮಲದಲ್ಲಿ ಆತ್ಮರ ಪ್ರದೇಶಗಳು ಬಹಳ ಸಘನವಾಗಿ, ಬಹಳ ಘನವಾಗಿ ಅಲ್ಲಿ ಕೂಡಿಕೊಂಡಿರ್ತವೆ. ಅಲ್ಲಿ ಮನಸ್ಸಿಡುವುದರಿಂದ ವಿಶೇಷ ಸ್ವಾನುಭೂತಿ, ವಿಶೇಷ ನಾನೆಂಬ ಅನುಭವ, ಫೀಲಿಂಗ್ ಆಗತ್ತೆ. ಅಲ್ಲಿ ಮನಸ್ಸಿಟ್ರೆ ಬೇಗ ಏಕಾಗ್ರವಾಗಿ, ಬೇಗ ನಿರ್ವಿಕಲ್ಪ ಅನುಭೂತಿ ಅವಸ್ಥೆ, ಸಮಾಧಿ ಅವಸ್ಥೆ ಬರುತ್ತೆ. ಆತ್ಮ ಕೃತ್ಯ ಸಾರ್ಥಕನಾಗಿ ಹೋಗ್ತಾನೆ. ಆತ್ಮ ಮುಕ್ತಿಯ ಒಡೆಯನಾಗಿ ಹೋಗ್ತಾನೆ. ಮುಕ್ತಿಗೆ ರಿಜಿಸ್ಟ್ರೇಷನ್ ಆಗಿ ಹೋಗುತ್ತೆ. ಮೋಕ್ಷ ಲಕ್ಷ್ಮಿ ಜೊತೆಗೆ ಸಂಬಂಧ ಆಗಿ ಹೋಗುತ್ತೆ. ಒಂದು ಸಾರಿ ನಿರ್ವಿಕಲ್ಪ ಅನುಭೂತಿ ಆದರೆ 8 ಭವಗಳ ಒಳಗೆ ಮುಕ್ತಿ ನಿಶ್ಚಿತವಾಗಿ ಸಿಗತ್ತೆ. ಅದಕ್ಕೆ ಪುರುಷಾರ್ಥವು ಮಾಡ್ತಾ ಇರಬೇಕು. ನನಗೇನು ಬೇಡ ಈ ಜಗತ್ತಿನಲ್ಲಿ, ಹೊರಗಡೆ ಸುಖ ಇಲ್ಲ, ಒಳಗಡೆ ಸುಖ ಇದೆ ನನ್ನಲ್ಲಿ. ನನಗೇನೂ ಬೇಡ, ನನಗೆ ಆ ಮೋಕ್ಷವೂ ಬೇಡ, ಸಮ್ಯಕ್ ದರ್ಶನವೂ ಬೇಡ. ಅದೆಲ್ಲ ಪರ್ಯಾಯ ಅವಸ್ಥೆ, ಕ್ಷಣಿಕ ಅವಸ್ಥೆಗಳು. ನನಗೆ ಮಾತ್ರ ಆತ್ಮ ಬೇಕು. ಪಾದದಿಂದ ನೆತ್ತಿವರೆಗೆ ಆತ್ಮ ಇದ್ದಾನೆ, ನನಗೆ ಆತ್ಮ ಬೇಕು, ನನಗಿನ್ನೇನು ಬೇಡ. ಮಹಾಭಾರತದಲ್ಲಿ ಅರ್ಜುನ ಹೇಳ್ತಾನೆ, ನನಗೇನು ಬೇಡ, ಶ್ರೀಕೃಷ್ಣ ಬೇಕು. ಅವನ ಇನ್ಯಾವ ವಸ್ತುಗಳು ನನಗೆ ಬೇಡ, ಸೈನ್ಯ ಬೇಡ, ಸುದರ್ಶನ ಚಕ್ರವೂ ಬೇಡ. ಹಾಗೆ ನನಗೇನು ಬೇಡ. ನಿಸ್ಪೃಹವಾಗಿ, ಅಪೇಕ್ಷೆ ರಹಿತನಾಗಿ, ನಿಸ್ವಾರ್ಥನಾಗಿ ಆತ್ಮ ಧ್ಯಾನ ಮಾಡಬೇಕು. ಆತ್ಮ ಭಕ್ತನಾಗಬೇಕು. ಪರಭಕ್ತ ಆಗಿದ್ದೇವೆ ಅನಂತ ಬಾರಿ, ಸ್ವಭಕ್ತನಾಗಲಿಲ್ಲ. ಸ್ವಭಕ್ತನಾಗದೆ ಮುಕ್ತಿ ಇಲ್ಲ.
ಭಕ್ತಿ ಇಲ್ಲದೆ ಮುಕ್ತಿ ಇಲ್ಲ. ತನ್ನ ಆತ್ಮನ ಭಕ್ತಿಯೇ ಮುಕ್ತಿ. ಅದಕ್ಕೆ ಭಕ್ತಿ ಮಾರ್ಗವನ್ನ ಮುಕ್ತಿ ಮಾರ್ಗ ಅಂತ ಹೇಳ್ತಾರೆ ಲೋಕದಲ್ಲಿ. ತನ್ನ ಆತ್ಮನ ಭಕ್ತಿಯೇ ದರ್ಶನ, ತನ್ನ ಆತ್ಮನ ಭಕ್ತಿಯೇ ಜ್ಞಾನ, ತನ್ನ ಆತ್ಮನ ಭಕ್ತಿಯೇ ಚಾರಿತ್ರ. ಭಕ್ತಿ ಮುಕ್ತಿ ದಾತಾರ್. ಪಂಚಪರಮೇಷ್ಠಿಗಳು ಭಕ್ತಿ ಮುಕ್ತಿಯನ್ನ ಕೊಡ್ತಾರೆ. ಇದು ವ್ಯವಹಾರ. ನಿಶ್ಚಿತವಾಗಿ ಭಕ್ತಿ ಮುಕ್ತಿಯನ್ನು ಕೊಡುವವರು ನಮ್ಮ ಆತ್ಮನೇ. ಅವರು ನಿಮಿತ್ತ ಮಾತ್ರ, ನಿಜಕ್ಕೂ ನಿಮಿತ್ತ ನಾನೇ. ನೋಡಿ, ನಾನು ಎಂಬ ಅನುಭವ ಮಾಡಿ ನಿಮ್ಮ ಹೃದಯ ನಾಭಿ ಕಮಲ ಎಲ್ಲಿದೆ ನೋಡಿ. ನಿಮ್ಮ ಹೊಟ್ಟೆ ಉದ್ದಾಗಲ ದಪ್ಪ, ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ. ಹೊಟ್ಟೆ ಸಂವೇದನೆ ಮಾಡಿ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಅಂತರ್ಮುಖ ಧ್ಯಾನ ಮಾಡಿ. ಇದು ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ. ನಾವು ನಮ್ಮ ಕೆಲಸ ಮಾಡಲಿಕ್ಕೆ ಯಾಕೆ ಸಂಕೋಚ, ಯಾಕೆ ವಿಳಂಬ? ಆನಂದ ಅನುಭೂತಿ ಮಾಡಿ. ಹೊಟ್ಟೆ ಒಳಗೆ ಏನೇನು ಅನುಭೂತಿ ಆಗ್ತಾ ಇದೆ, ಯಾವ ರೀತಿ, ಅದೆಲ್ಲ ನಾನೇ, ನನ್ನದು. ಆದ್ರೆ ಅದರಲ್ಲಿ ದುಃಖ ಸುಖವನ್ನ ಮುಖ್ಯ ಮಾಡಬಾರ್ದು. ಸಂವೇದನ ಮಾತ್ರ, ಅಂದ್ರೆ ಪ್ರದೇಶಗಳ ಮೇಲೆ ನಾನೆಂಬ ಅನುಭವ ಆಗ್ತಾ ಇದೆ, ಅಲ್ಲಿ ಮಾತ್ರ ಮನಸ್ಸಿಡಬೇಕು. ಅಲ್ಲಿ ರಾಗ ದ್ವೇಷ ಮಾಡಬಾರ್ದು. ಶರೀರದಲ್ಲಿ ಏನೇ ಫೀಲಿಂಗ್ ಆಗಲಿ, ನೋವು, ಸುಖಾನುಭೂತಿ, ದುಃಖಾನುಭೂತಿ ಏನೇ ಆಗಲಿ, ಯಾವುದೇ ರೋಗ ಇರಲಿ, ಏನೇ ಆಗಲಿ, ಅಲ್ಲಿ ರಾಗದ್ವೇಷ ಮಾಡಬಾರ್ದು. ಅಲ್ಲಿ ಸಂವೇದನ ಮಾತ್ರದ ಮೇಲೆ ಮನಸ್ಸಿಟ್ಟಾಗ ಆ ನೋವು, ಆ ರೋಗ ಅದೆಲ್ಲ ಬಹಳ ಶೀಘ್ರ, ಕೆಲವು ಸೆಕೆಂಡ್ಗಳಲ್ಲಿ, ಕೆಲವು ನಿಮಿಷಗಳಲ್ಲಿ, ಬಹಳ ಜಾಸ್ತಿ ಕರ್ಮದ ಉದಯ ಇದ್ರೆ 1-2 ದಿವಸಗಳಲ್ಲಿ ನಿಶ್ಚಿತವಾಗಿ ಹೋಗುತ್ತೆ. ವಾದಿರಾಜ ಮುನಿಗಳಿಗೆ ಕುಷ್ಠರೋಗ ಇತ್ತು. ಆದರೂ ಅವರು ತಮ್ಮ ಆತ್ಮನ ಧ್ಯಾನದಲ್ಲಿ ಆನಂದ ಅನುಭೂತಿಯನ್ನ ಮಾಡ್ತಿದ್ರು. ಬಹಳ ಸುಖಿಗಳಾಗಿದ್ರು, ಪರಮ ಸುಖಿಗಳಾಗಿದ್ರು. ಆ ಕಲೆ, ಅದೇ ಅಧ್ಯಾತ್ಮ ಕಲೆ. ನೀವು ಕಲಿಬೇಕು. ಇದೇ ಅಂತರ್ಮುಖ ಧ್ಯಾನಾಭ್ಯಾಸವೇ ಅಧ್ಯಾತ್ಮ ಕಲೆ, ಅಧ್ಯಾತ್ಮ ವಿದ್ಯೆ, ಬ್ರಹ್ಮ ವಿದ್ಯೆ. ಇದು ಬಹಳ ದುರ್ಲಭ. ದೊಡ್ಡ ದೊಡ್ಡ ಋಷಿ ಮುನಿಗಳಿಗೆ ಸಿಗದೇ ಇರಬಹುದು, ಕೆಲವರಿಗೆ ಸಿಕ್ಕೇ ಇಲ್ಲ. ಆದ್ರೆ 8 ವರ್ಷದ ಬಾಲಕ ಮುಕ್ತಿಗೆ ಹೋಗ್ತಾನೆ. ಇದು ಬಹಳ ಮಹಿಮೆಯಂತೆ ಮಹಿಮೆ. ಇದರ ಮಹಿಮೆ ಹೇಳಕ್ಕಾಗಲ್ಲ. ಅದಕ್ಕೆ ಜ್ಞಾನ ಬೇಕಾಗಿಲ್ಲ, ಬುದ್ಧಿ ಬೇಕಾಗಿಲ್ಲ, ದೊಡ್ಡಸ್ತಿಕೆ ಬೇಕಾಗಿಲ್ಲ. ಅದಕ್ಕೆ ನಾನು ಎಂಬ ಪ್ರೀತಿ ಇದ್ರೆ ಸಾಕು. ನೋಡಿ, ನಿಮ್ಮ ವಿಂಧ್ಯ ಕಮಲ ಎಲ್ಲಿದೆ ಹುಡುಕಾಡಿ. ನಿಮ್ಮ ಕೈಗಳ 5 ಬೆರಳುಗಳನ್ನ ಕೂಡಿಸಿ ಅಥವಾ 3 ಬೆರಳುಗಳನ್ನ ಕೂಡಿಸಿ ನಿಮ್ಮ ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸಿಡಿ. ಅದು ವಿಂಧ್ಯ ಕಮಲ. ಅಮೃತಾಶಿತಿ ಗ್ರಂಥದಲ್ಲಿ ಆಚಾರ್ಯ ಯೋಗೀಂದ್ರ ದೇವರು ಹೇಳ್ತಾರೆ, ಹುಬ್ಬುಗಳ ಮಧ್ಯ ವಿಂಧ್ಯ ಕಮಲ, ನೆತ್ತಿಯ ಮೇಲೆ ಮಧ್ಯಭಾಗ, ತಲೆಯ ಮಧ್ಯಭಾಗ ನೆತ್ತಿ, ಅದು ಬ್ರಹ್ಮರಂಧ್ರ, ಬ್ರಹ್ಮಕಮಲ. ಕಂಠಕಮಲ, ನಾಭಿ ಕಮಲ, ಹೃದಯ ಕಮಲ. ಈ ಕಮಲಗಳ ಮಧ್ಯದಲ್ಲಿ, ಅಂದ್ರೆ ಈ ಕಮಲಗಳ ಸಾಲಿನಲ್ಲಿ ನೀವು ನೆತ್ತಿಂದ ಹಿಡ್ಕೊಂಡು ನಾಭಿವರೆಗೆ ಮನಸ್ಸಿಟ್ರೆ, ಒಂದೊಂದರ ಮೇಲೆ ಮನಸ್ಸಿಟ್ರೆ, ವಿಶೇಷವಾಗಿ ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸಿಟ್ರೆ ನಿಮಗೆ ಬೇಗ ಏಕಾಗ್ರತೆ ಆಗತ್ತೆ, ಅಧ್ಯಾತ್ಮ ಸಿದ್ಧಿ ಆಗತ್ತೆ, ಧ್ಯಾನ ಸಿದ್ಧಿ ಆಗತ್ತೆ, ಆತ್ಮ ಸಮಾಧಿ ಸಿದ್ಧಿ ಆಗತ್ತೆ, ಬೇಗ ಮುಕ್ತಿಯಾಗತ್ತೆ. ದಯಮಾಡಿ ಅಮೃತಾಶಿತಿ ಗ್ರಂಥವನ್ನ ಓದಿ. ನೀವು ನಿಮ್ಮನ್ನು ತಿಳಿದುಕೊಳ್ಳಿ. ನಾವು ನಮ್ಮನ್ನ ಮರ್ತಿದ್ದೇವೆ. ಇದೇ ಮಿಥ್ಯಾತ್ವ.
ಶಾಂತಿ ಶಾಂತಿ ಅನುಭವ ಮಾಡಿ, ಯಾವ ವಿಚಾರವೂ ಇಲ್ಲ, ಚಿಂತೆಯೂ ಇಲ್ಲ. ಕಣ್ಣು ತೆಗೆದ್ರೆ ಸಾಕು ದುಃಖವೇ ದುಃಖ, ಕಣ್ಣ ಮುಚ್ಚಿದರೆ ಸುಖವೇ ಸುಖ. ತನ್ನೊಳಗೆ ಮನಸ್ಸಿಟ್ಟರೆ ಸುಖವೇ ಸುಖ, ತನ್ನಿಂದ ಮನಸ್ಸು ಭ್ರಷ್ಟವಾದರೆ ದುಃಖವೇ ದುಃಖ, ಅದೇ ನರಕ. ಸ್ವರೂಪದಿಂದ ಪತನವಾಗುವುದೇ ಪಾಪ. ನೀವು ಏನು ಮಾಡಿದ್ರು ಎಲ್ಲವೂ ಪಾಪನೇ. ಸ್ವರೂಪದಲ್ಲಿ ಲೀನನಾಗುವುದೇ ಪುಣ್ಯ. ಸ್ವರೂಪದಲ್ಲಿ ಲೀನನಾದರೆ ಸ್ವರೂಪ ನನಗೆ, ನಮ್ಮ ನಾನೆಂಬ ಅನುಭವ ನಮಗೇನ್ ಮಾಡುತ್ತೆ, ನಮ್ಮ ಸ್ವಾನುಭೂತಿ ನಮಗೇನ್ ಮಾಡುತ್ತೆ, ನಮ್ಮನ್ನ ಪುನೀತನನ್ನಾಗಿ ಪವಿತ್ರನನ್ನಾಗಿ ಮಾಡ್ತವೆ. ಅದೇ ಪುಣ್ಯ. ಪುಣ್ಯಕರ್ಮ ಪುಣ್ಯ ಅಲ್ಲ. ನನ್ನ ಅನುಭೂತಿ ನಾನು ಮಾಡುವುದೇ ಧರ್ಮ, ಅದೇ ಪುಣ್ಯ. ಅದು ಬಹಳ ಉತ್ಕೃಷ್ಟವಾದ ಪುಣ್ಯ. ಅದು ಕರ್ಮ ಪುಣ್ಯ ಅಲ್ಲ, ಅದು ಕರ್ಮರಹಿತ ಪುಣ್ಯ. ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ಹೊರಗಡೆ ವ್ಯಾಪಾರವನ್ನ ಕಡಿಮೆ ಮಾಡಿ, ಹೊರಗಡೆ ಸಂಬಂಧ ವ್ಯವಹಾರಗಳನ್ನ ಕಡಿಮೆ ಮಾಡಿ, ಅಂತರ್ಮುಖ ರುಚಿ, ಅಂತರ್ಮುಖ ಏಕಾಗ್ರತೆ ನಿಮಗೆ ಹೆಚ್ಚಾಗಬೇಕಾದ್ರೆ ಬಹಳ ಸರಳ ಉಪಾಯ. ಹೊರಗಡೆ ವ್ಯಾಪಾರ, ಹೊರಗಡೆ ವ್ಯವಹಾರ ಕಡಿಮೆ ಮಾಡ್ತಾ ಹೋಗ್ಬೇಕು. ಹೊರಗಡಿನ ಪ್ರೇಮ ಪ್ರೀತಿ ಕಡಿಮೆ ಮಾಡ್ತಾ ಹೋಗ್ಬೇಕು. ಎಲ್ಲಿವರೆಗೆ ಹೊರಗಡೆ ಸಂಬಂಧ ಬಿಡುವುದಿಲ್ಲ ಅಲ್ಲಿವರೆಗೆ ಒಳಗಡೆ ಸಂಬಂಧ ಬೆಳೆಯುವುದಿಲ್ಲ. ಒಳಗಡೆ ಸಂಬಂಧ ಬೆಳೆಯದಿದ್ದರೆ ಉನ್ನತಿ ಇಲ್ಲ, ಗುಣಸ್ಥಾನ ಆರೋಹಣವಿಲ್ಲ, ಸಿದ್ಧಿ ಇಲ್ಲ. ಹುಬ್ಬುಗಳ ಮಧ್ಯ ಮನಸ್ಸಿಡ್ರಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನ ನೋಡ್ಬೇಡಿ, ಕೈಯನ್ನ ಕೆಳಗೆ ಬಿಡಿ, ಎರಡೂ ಹುಬ್ಬುಗಳ ಮಧ್ಯ. ಕಿವಿಗಳ ಮೇಲೆ ಮನಸ್ಸಿಡಿ. ನಿಮ್ಮ ಕಿವಿಗಳೆಲ್ಲಿವೆ? ನಿಮ್ಮ ಕಿವಿಗಳ ಉದ್ದಗಲ ದಪ್ಪ ನೋಡಿ. ಕಿವಿಗಳನ್ನ ಕೈಯಿಂದ ಉಜ್ಜಿದರೆ ಅತಿ ಉತ್ತಮ. ಯಾಕಂದ್ರೆ ನಮ್ಮ ಮನಸ್ಸು ಸಂವೇದನದ ಮೇಲೆ ಸ್ಥಿರವಾಗುವಷ್ಟು ಶಕ್ತಿ ಸಾಮರ್ಥ್ಯವನ್ನ ಕಳೆದುಕೊಂಡು ಬಿಟ್ಟಿದೆ. ಅನಾದಿ ಕಾಲದಿಂದ ಜಡವನ್ನ ನೋಡಿ 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 ಜಡ ಆಗಿಬಿಟ್ಟಿದೆ ನಮ್ಮ ಮನಸ್ಸು. ಅಂದ್ರೆ ನಮ್ಮ ಜ್ಞಾನೋಪಯೋಗ ತುಕ್ಕು ಹಿಡಿದು ಬಿಟ್ಟಿದೆ. ನಮ್ಮ ಜ್ಞಾನೋಪಯೋಗವನ್ನ ನಾವು ಶಾರ್ಪ್ ಮಾಡಬೇಕಾಗಿದೆ, ಆಕ್ಟಿವ್ ಮಾಡಬೇಕಾಗಿದೆ, ಚೂಪ್ ಮಾಡಬೇಕಾಗಿದೆ. ನಾವು ಚಾಕುವನ್ನ ಕಲ್ಲಿಗೆ ತಿಕ್ತೀವಿ. ಚಾಕು ಏನಾಗತ್ತೆ? ಎರಡು ಕೆಲಸ ಆಗತ್ತೆ. ಒಂದು ಹರಿತವಾಗತ್ತೆ, ಒಂದು ಶುಭ್ರವಾಗತ್ತೆ. ಶುಭ್ರವಾಗುವುದು ಶುದ್ಧವಾಗುವುದು, ಹರಿತವಾಗುವುದು ಕಾರ್ಯಸಿದ್ಧಿ. ಚಾಕು ಹರಿತವಾಗುವುದು ಕಾರ್ಯಸಿದ್ಧಿ. ಅದು ಹೊಳೆಯುವುದು, ಬೆಳಗುವುದು, ಅದು ಪವಿತ್ರತೆ. ಹಂಗೆ ನಮ್ಮ ಮನಸ್ಸನ್ನ ಆತ್ಮ ಪ್ರದೇಶಗಳಿಗೆ ಉಜ್ಜಿದರೆ, ನಮ್ಮ ಜ್ಞಾನೋಪಯೋಗವನ್ನ ಆತ್ಮ ಪ್ರದೇಶಗಳಿಗೆ ಉಜ್ಜಿದರೆ ನಮ್ಮ ಮನಸ್ಸು, ನಮ್ಮ ಚಿತ್ತವೃತ್ತಿ, ನಮ್ಮ ಜ್ಞಾನೋಪಯೋಗ ಏನಾಗತ್ತೆ? ಪವಿತ್ರವೂ ಆಗತ್ತೆ, ಶಾಂತವೂ ಆಗತ್ತೆ, ಮತ್ತೆ ಕರ್ಮಗಳನ್ನ ಕ್ಷಯ ಮಾಡಲಿಕ್ಕೆ ಯೋಗ್ಯವೂ ಆಗತ್ತೆ. ಇದೇ ಯುದ್ಧ ನೀತಿ. ಮನಸ್ಸು ಒಳಗೆ ಬಂದಾಗ, ನಾನು ಎಂಬ ಅನುಭವದ ಮೇಲೆ ಮನಸ್ಸಿಟ್ಟಾಗ, ಒಳಗೆ ಅಂದರೆ ನಾನು ಎಂಬ ಅನುಭವದ ಮೇಲೆ ಮನಸ್ಸಿಟ್ಟಾಗ ಅದೇ ಅಂತರ್ಮುಖ. ಇನ್ಯಾವ ಅಂತರ್ಮುಖವಿಲ್ಲ.
ನನ್ನ ಅನುಭೂತಿ ನಾನು ಮಾಡುವುದೇ, ನನ್ನ ಅನುಭವ ನಾನು ಮಾಡುವುದೇ ಶರೀರದೊಳಗೆ. ನನ್ನ ಅನುಭವ ನಾ ಮಾಡುವುದು. ಶರೀರದೊಳಗೆ ಯಾವ ಅನುಭೂತಿ ಆಗತ್ತೆ ಅದೆಲ್ಲ ನಾನೇನೆ. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನ ಅನಂತ ತೀರ್ಥಂಕರರು ಹೇಳಿದ್ದಾರೆ. ಅನಂತ ಜ್ಞಾನಿ ಗುರುಗಳು, ಅನಂತ ಧ್ಯಾನಿ ಗುರುಗಳು, ಅನಂತ ಗುರುಗಳು, ಶ್ರಾವಕ ಮುನಿ, ಸಮ್ಯಕ್ ದೃಷ್ಟಿಗಳು ಹೇಳಿದ್ದಾರೆ. ಅವರಿಗೆಲ್ಲರಿಗೂ ಅನಂತ ಧನ್ಯವಾದಗಳು. ಹೇ ಭಗವಂತ, ಇಂಥ ಅಲೌಕಿಕವಾದ ವಿದ್ಯೆಯನ್ನ ನನಗೆ ಹೇಳಿಕೊಟ್ಟಿದ್ದೀರಾ. ತಮಗೆ ಅನಂತ ಧನ್ಯವಾದಗಳು. ಶುದ್ಧಾತ್ಮನಿಗೂ ಕೂಡ ಅನಂತ ಧನ್ಯವಾದಗಳು. ಯಾಕಂದ್ರೆ ಶುದ್ಧಾತ್ಮ ಧ್ಯಾನ, ಶುದ್ಧಾತ್ಮರಿ ಇರ್ದಿದ್ರೆ ನಾವು ಯಾರ ಧ್ಯಾನ ಮಾಡಿ ಮುಕ್ತಿಗೆ ಹೋಗ್ಬೇಕಾಗಿತ್ತು? ಆಗತ್ತಾ? ಇಲ್ಲ. ಸೊ ಶುದ್ಧಾತ್ಮನಿಗೂ ಕೂಡ, ಪಾದದಿಂದ ನೆತ್ತಿವರೆಗೆ ಶುದ್ಧಾತ್ಮನಿಗೂ ಕೂಡ ಅನಂತ ನಮನಗಳು. ಈಗ ಕಣ್ಮೇಲೆ ಕೈ ಇಡಿ. ನಿಮ್ಮ ಹಸ್ತವನ್ನ ಕಣ್ಮೇಲಿಡಿ. ನಿಧಾನಕ್ಕಂತೆಗಿರಿ, ಹೊರಗಡೆ ಬೆಳಕು ಕಾಣಿಸ್ಬಾರ್ದು. ನಿಧಾನಕ್ಕಂತೆಗಿರಿ, ಕೈಗಳ ಹಾಗೆ ಇರ್ಲಿ. ಕಣ್ಣನ್ನ ತೆಗೆದು ಸುಮ್ಮನೆ ಕೂತ್ಕೊಳ್ಳಿ. ಯಾವ ಕತ್ಲೆಯನ್ನ ಬೆಳಕನ್ನ ನೋಡಕ್ಕೆ ಪ್ರಯತ್ನ ಮಾಡಬೇಡಿ. ಸುಮ್ಮನೆ ನಾರ್ಮಲ್ ಆಗಿ ಕೂತ್ಕೊಳ್ಳಿ. ಸಿಂಪಲ್ ಗ್ಲಾನ್ಸ್ ಮಾಡಿ, ಸಿಂಪಲ್ ಅವಲೋಕನ, ದರ್ಶನ ಉಪಯೋಗ ಮಾಡಿ. ಜ್ಞಾನೋಪಯೋಗ ಮಾಡಕ್ ಹೋಗ್ಬೇಡಿ. ಮತ್ತೆ ಕಣ್ಣು ಮುಚ್ಚಿ ಒಂದು ಕೈಯನ್ನು ಎತ್ತಿ ನಿಮ್ಮ ಮಂಡಿಗಾಲ್ ಮೇಲಿಡಿ. ಆಮೇಲೆ ಇನ್ನೊಂದು ಕೈಯನ್ನೆತ್ತಿ ಇನ್ನೊಂದು ಮಂಡಿಗಾಲ್ ಮೇಲಿಟ್ಟು ಮಂಡಿಗಾಲನ್ನು ಉಜ್ಜಿ ನೋಡಿ. ನಿಮ್ಮ ಕೈ ಬಿಸಿಯಾಗಿದೆ. ನಿಮ್ಮ ಮಂಡಿಗಾಲನ್ನು ಉಜ್ಜಿ. ಈ ರೀತಿ ಮಂಡಿಗಾಲನ್ನು ಉಜ್ಜಿ ನಾನು ಎಂಬ ಅನುಭವ ಮಾಡೋದ್ರಿಂದ ಮಂಡಿಗಾಲ್ ನೋವು ಕಡಿಮೆ ಆಗತ್ತೆ. ಎಲ್ಲೆಲ್ಲಿ ನೋವಿದೆ ಅಲ್ಲಲ್ಲಿ ಉಜ್ಜಿ ನೀವು ಈ ರೀತಿ ಸಂವೇದನೆ ಮಾಡಿದರೆ ನೋಡಿ, ನೀವು ಮಾಲಿಶ್ ಮಾಡಿದ ವ್ಯಕ್ತಿ ಹೆಂಗೆ ದಷ್ಟ ಪುಷ್ಟ ಪೈಲ್ವಾನ್ ಆಗ್ತಾನೆ ನೋಡ್ರಿ. ನಿಮಗೇನ್ ಅನಿಸ್ತದೆ? ಅದು ಎಣ್ಣೆ ಮಾಲಿಶ್ ಮಾಡೋದ್ರಿಂದ ಅವನು ಪೈಲ್ವಾನ್ ಆದ ಅಂತ ಅನಿಸುತ್ತೆ. ತಪ್ಪು ಕಲ್ಪನೆ, ಶುದ್ಧ ತಪ್ಪು. ಅಲ್ಲಿ ಮಾಲಿಶ್ ಮಾಡುವ ನಿಮಿತ್ತದಿಂದ ಅಲ್ಲಿ ನಾನು ಎಂಬ ಸಂವೇದನದ ಮೇಲೆ ಮನಸ್ಸಿಟ್ಟಾಗ ಆತ್ಮ ಪುಷ್ಟನಾಗುತ್ತಾನೆ, ಬಲಿಷ್ಠನಾಗುತ್ತಾನೆ. ಆತ್ಮ ಬಲಿಷ್ಠನಾದಾಗ ಶರೀರವೂ ಬಲಿಷ್ಠವಾಗುತ್ತೆ. ಇದು ಜೈನ ಧರ್ಮದ ಮನೋವಿಜ್ಞಾನ, ಅಲೌಕಿಕವಾದ ಮನೋವಿಜ್ಞಾನ. ಇದು ಎಲ್ಲಿ ಸಿಗುವುದಿಲ್ಲ. ಇದು ಆತ್ಮ ಧ್ಯಾನಾಭ್ಯಾಸದಲ್ಲಿ ಮಾತ್ರ ಸಿಗತ್ತೆ, ಇನ್ನೆಲ್ಲೂ ಸಿಗಲ್ಲ. ನಮಗೆ ಬಹಳ ಕಡಿಮೆ ಧ್ಯಾನ ಗ್ರಂಥಗಳು ಸಿಕ್ಕಿವೆ. ಧ್ಯಾನ ಗ್ರಂಥಗಳ ಕಡೆಗೆ ದಯಮಾಡಿ ವಿಶೇಷ ಗಮನ ಕೊಡಿ. ಸ್ವಾಧ್ಯಾಯ ಮಾಡಿ, ಅಧ್ಯಯನ ಮಾಡಿ. ಅದೇ ದ್ರವ್ಯ ಗುಣ ಪರ್ಯಾಯ ಅದೇ ಓದಿದ್ದನ್ನೇ ಓದಬೇಡಿ. ಅಂತರ್ಮುಖ ಧ್ಯಾನ ಮಾಡಿ, ಧ್ಯಾನ ಗ್ರಂಥಗಳ ಅಧ್ಯಯನ ಮಾಡಿ, ಸ್ವಾಧ್ಯಾಯ ಮಾಡಿ, ಪ್ರಯೋಗ ಮಾಡಿ. ಎಲ್ಲರ ಕಂತಗಿರಿ. ನಿಮ್ಮ ಜಡ ಶರೀರವನ್ನು ನೋಡಿ. ಕೊನೆಗೊಂದು ಮಾತು, ಜಡ ಶರೀರವನ್ನ ನೋಡಿದ್ರೆ ಇದು ಯಾರ ಕಾಲು, ಇದು ಯಾರ ಶರೀರ, ನನಗೆ ಶರೀರ ಇತ್ತಾ, ಇದು ನನ್ನ ಕಾಲ, ಇದು ನನ್ನ ಕೈನಾ, ಈ ರೀತಿ ನಿಮ್ಗೆ ಅನಿಸ್ಬೇಕು. ಬೇರೆಯವರ ಕೈ ಕಾಲಗಳನ್ನು ನೋಡಿದ್ರೆ ನನ್ನದು ಅಂತ ಅನ್ಸತ್ತ ನಿಮಗೆ? ಇಲ್ಲ. ಹಾಗೇನೆ ನಮಗೆ ಸಿಕ್ಕಿರುವ ಈ ಜಡ ಶರೀರ ಕೈಕಾಲಗಳನ್ನು ನೋಡಿದ್ರು ಕೂಡ ಓ ಇದು ನಂದ, ಇದು ನನ್ನ ಜೊತೆ ಇದೆಯಾ ಅಂತ ಹಾಗನಿಸ್ಬೇಕು ನಿಮಗೆ. ಆವಾಗ ನಾವು ಧ್ಯಾನಾಭ್ಯಾಸ ಮಾಡಿದ್ದು ಸಾರ್ಥಕ. ಅದು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದ್ರೆ ಮಾತ್ರ ಸಾಧ್ಯ. ನೀವು ಏಕಾಗ್ರತೆ ಹೆಚ್ಚು ಮಾಡದಿದ್ರು ಪರವಾಗಿಲ್ಲ, ಕಡಿಮೆ ಮಾಡಿದ್ರು ಕೂಡ ಸ್ವಪ್ರೀತಿ ಆದ್ರೆ, ಸ್ವನಿಷ್ಠತೆ ಆದ್ರೆ, ಸ್ವಧ್ಯಾನ ಲೀನತೆಯನ್ನು ಮಾಡ್ತಾ ಹೋದ್ರೆ, ಸ್ವ ಮೇಲೆ ಪ್ರೀತಿ ಆದ್ರೆ ಇದೆಲ್ಲ ಪರ ಎಲ್ಲ ನಿಮಗೆ ಪರ ಅನಿಸುತ್ತೆ. ಈಗೆಲ್ಲ ಸ್ವ ಅನಿಸ್ತಾ ಇದೆ ಪರ, ಅವಾಗೆಲ್ಲ ಪರ ಅನಿಸುತ್ತೆ. ಆಮೇಲೆ ಸ್ವ ಎಲ್ಲ ಪರ ಅನಿಸಿತ್ತು, ಈಗ ಸ್ವ ಏನನ್ಸುತ್ತೆ? ಪರ ಅನಿಸಲ್ಲ, ಸ್ವ ಅನಿಸುತ್ತೆ. ಇರ್ಲಿ, ಈ ರೀತಿ ಧ್ಯಾನಾಭ್ಯಾಸ ಮಾಡಿದ ತಾವೆಲ್ಲ ಸಿದ್ಧ ಪರಮಾತ್ಮರು, ತಾವೆಲ್ಲ ಸಿದ್ಧ ಪರಮಾತ್ಮರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಧ್ಯಾನಾಭ್ಯಾಸ ಇಲ್ಲಿಯೇ ಸಮಾಪ್ತಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.
ಜೈ ಜಿನೇಂದ್ರ. ಎಲ್ಲರಿಗೂ ಜೈ ಜಿನೇಂದ್ರ. ನಮಸ್ಕಾರ. ಎಲ್ಲರಿಗೂ ಜೈ ಜಿನೇಂದ್ರ. ಶಾಸ್ತ್ರಿಗಳಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ಅಭ್ಯಾಸ ಮಾಡಿದ್ರಿ. ಇವತ್ತು ಏನಾದ್ರೂ ಒಂಚೂರು ಆನಂದ ಹೆಚ್ಚಾಯ್ತಾ ಸರ್? ದಿನ 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 1 ಗ್ರಾಮ್ ಆನಂದ ಹೆಚ್ಚಾಗ್ತಾ ಹೋಗ್ಬೇಕು. ದಿನ ದಿನ 1 ಗ್ರಾಮ ಆನಂದ ಹೆಚ್ಚಾದ್ರೆ ಸಾಕು ನಮಗೆ. ಅತಿ ಆಸೆ ಇಲ್ಲ ನಮಗೆ.